ಸರ್ಕಾರದ ನಿಯಮಾನುಸಾರವಾಗಿ ಅವರು ಏನ್ ಬಹುಮಾನ ವಿತರಣೆ ಮಾಡ್ತಿದ್ರು, ಅದರಲ್ಲಿ ಪ್ರಥಮ ಬಹುಮಾನವನ್ನ ಓಂ ಶ್ರೀ ಜಯ ಗಣೇಶ ತೋರಣ ಮಂಡಳಿಯವರು ಪಡೆದುಕೊಂಡಿದ್ರು. ಆ ಗಣೇಶ ಮೂರ್ತಿ ಇವರ ವಿನಾಯಕ್ ಪತ್ತಾರ್ ಅವರು ಹಾಗೂ ಅವ್ರ ತಂದೆಯವರು ವಿತರಣೆ ಮಾಡಿದ್ರು. ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಮ್ಮ ಓಣಿಯಲ್ಲಿ ಪತ್ತಾರ್ ಕುಟುಂಬ ಅಂತದ್ರಿ. ಕಳೆದ ಒಂದು 50 ವರ್ಷಗಳಿಂದ ಅವ್ರು ಏನದಲ್ರಿ ಶುದ್ಧವಾದ ಮಣ್ಣಿನಿಂದಲೇ ಗಣಪತಿ ಮಾಡ್ಕೋತ ಬಂದಾರ್ರಿ. ಹಾಗೆ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಮಾರಾಟ ಮಾಡ್ಕೋತ ಬಂದಾರ್ರಿ. RTO ಆಫೀಸ್ ರಾಜಾಜಿನಗರಲ್ಲಿ ಅವ್ರ ಮನೆ ಅದ ರೀ. ಬರೀ ಅವ್ರ ಮನೆಯಾಗಿನ ಗಣಪತಿಗಳನ್ನು ತೋರಿಸ್ತೀನಂತ. ನನ್ನ ಮನೆ ಗಣಪತಿ ಆಗಲಿ ಮತ್ತು ನಮ್ಮ ಓಣಿ ಗಣಪತಿ ಆಗಲಿ ಅವ್ರ ಕಡೆನೇ ಕೊಟ್ಟಿರ್ತೀವ್ರಿ ಆರ್ಡ್ರ್. ಅವ್ರ ಕಡೆನೇ ತೊಗೊಳೋದ್ರಿ ಮಣ್ಣಿನ ಗಣಪತಿ. ಮತ್ತು ಇನ್ನೊಂದು ಕಡೆ ಅವರು ರಾಮನಗರ ಹನುಮಂತನ ದೇವಸ್ಥಾನ ಎದುರುಗಡೆ ಮಾರಾಟ ಮಾಡ್ತಾರ್ರಿ. ಮತ್ತು ಇನ್ನೊಂದು ಕಡೆ ಏನದಲ್ಲ ದ್ಯೂಟಿಗಿರಿ ಗಲ್ಲಿಯಲ್ಲಿರುವಂಥ ಹನುಮಂತ ದೇವಸ್ಥಾನ ಎದುರುಗಡೆ ಅವರು ಮಾರಾಟ ಮಾಡ್ತಾರ್ರಿ. ಬರ್ರಿ ಅವ್ರಿಗೆ ಭೇಟಿ ಆಗೋಣಂತ, ಕೇಳೋಣಂತ ಹೆಂಗೆ ಕಲ್ತ್ರಿ, ಯಾವಾಗ ಕಲ್ತ್ರಿ ಎಲ್ಲ ಅಂತಂದು ಮಾತಾಡೋಣ. ಹಾಗೆ ಏನು ಕನ್ನಡ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಇದೆ ರೀ ನನಗೆ ಗಣಪತಿ ಜೊತೆ. ನಾನು ಮಾನಪ್ಪ ಸಿದ್ದಪ್ಪ ಪತ್ತಾರ. ನಮ್ಮ ಮನೆತನದಲ್ಲಿ ಅಣ್ಣವರಾದಂತ ಈರಪ್ಪ ಸಿದ್ದಪ್ಪ ಪತ್ತಾರ ಇವರು ಇವರ ಮಣ್ಣಿನಿಂದ ಗಣಪತಿ ಮಾಡುತ್ತಿದ್ದನ್ನು ನೋಡಿ ನಾನು ಕಲಿತುಕೊಂಡು ಈಗಾದರೂ ನನ್ನ ಮಣ್ಣಿನ ಗಣಪವನ್ನು ಮಾಡುತ್ತಿದ್ದೇನೆ. ಮತ್ತು ನನ್ನ ಮಕ್ಕಳಿಗೂ ಸಹ ಇದೇ ಮೂರ್ತಿ ಮಾಡಲೆಂದು ಅವರಿಗೂ ಹೇಳಿದ್ದೇನೆ. ಅದನ್ನು ಮುಂದುವರಿಸುತ್ತಾ ಹೊಂಟಿದ್ದಾರೆ ಅವರು. ಮತ್ತು ನಾನು ಇಲ್ಲಿ ರಾಮನಗರ ಕ್ರಾಸ್ ಹಾಗೂ ಮನೆಯಲ್ಲಿ ರಾಜಾಜಿನಗರ ಹಾಗೂ ದ್ಯೂಟಿಗಿರಿಯಲ್ಲಿ ಹನುಮಂತ ಗುಡಿ ಹತ್ರ 3 ಕಡೆ ಇಟ್ಟಿರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವಿನಾಯಕ್ ಮಾನಪ್ಪ ಪತ್ತಾರ್. ನಮ್ಮ ಮನೆಯಲ್ಲಿ ಪರಿಶುದ್ಧವಾದ ಮಣ್ಣಿನ ಗಣಪತಿಯನ್ನು ತಯಾರು ಮಾಡುತ್ತೇವೆ. ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರು 15 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದಾರೆ. ಅದೇ ತರ ನಾವು ಇದನ್ನೇ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀವಿ. ಇದೇ 2015-16ರಲ್ಲಿ ಓಂ ಶ್ರೀ ಜೈ ಗಣೇಶ ತರಣ ಮಂಡಳಿಯಲ್ಲಿ 4 ಫೂಟಿನ ಗಣಪತಿಯನ್ನು ನಾವು ತಯಾರು ಮಾಡಿಕೊಟ್ಟಿದ್ದು. ಅದರಿಂದ 1ನೇ ಬಹುಮಾನ ನಮಗೆ ಬಂದಿರುತ್ತದೆ. ಆಮೇಲೆ 2ನೇ ವರ್ಷನೂ ನಮಗೆ 2ನೇ ಬಹುಮಾನ ಬಂದಿರುತ್ತದೆ. ನಮ್ಮಲ್ಲಿ 1 ಫೂಟ್, 2 ಫೂಟ್, 4 ಫೂಟ್ ವರೆಗೂ ಗಣಪತಿ ಸಿಗುತ್ತದೆ. ನಮಗೆ ಯಾರು ಬೇಕಾದಲ್ಲಿ ಇಲ್ಲಿ ಜುಮ್ಮಾ ಮಸೀದಿ ಹತ್ತಿರ ದ್ಯೂಟಿಗಿರಿಯಲ್ಲಿ RK ಪತ್ತಾರ್ ಸರ್ ಅವರ ಮನೆ ಮುಂದ್ಗಡೆ ಗಣಪತಿ ಸಿಗುತ್ತವೆ. ಇನ್ನೊಂದು RTO ಆಫೀಸ್ ಹಿಂದ್ಗಡೆ ರಾಜಾಜಿನಗರ ನಮ್ಮ ಮನೆಯಲ್ಲಿ ಸಹ ಮಣ್ಣಿನ ಗಣಪತಿಯು ಸಿಗುತ್ತದೆ. ಧನ್ಯವಾದ. ಡಾಕ್ಟರ್ ಮೋನೇಶ್ ರೇವಪ್ಪ ಪತ್ತಾರ್ ಅಂತೇಳಿ ನಮ್ಮ ಮಾವರಾದಂತ ಮಾನಪ್ಪ ಸಿದ್ದಪ್ಪ ಪತ್ತಾರ್ ಅವರ ಸುಪುತ್ರರಾದಂತ ವಿನಾಯಕ್ ಮಾನಪ್ಪ ಪತ್ತಾರ್ ಇವರು ಹಲವಾರು ವರ್ಷಗಳಿಂದ
ಮಣ್ಣಿನ ಗಣಪತಿಯನ್ನ ತಯಾರಿಸ್ತಾ ಇದ್ದಾರೆ. ಇವರು ಸರ್ಕಾರದ ನಿಯಮಾನುಸಾರವಾಗಿ ಏನು ಸರ್ಕಾರ ಆರ್ಡರ್ ಏನ್ ಮಾಡಿದಲ್ಲ, ಪರಿಸರ ಮಾಲಿನ್ಯ ಆಗ್ಬಾರ್ದು, ಪರಿಸರ ಶುದ್ಧೀಕರಣ ಇರ್ಬೇಕಂತೇಳಿ ಅವ್ರ ಏನು ಉದ್ದೇಶ ಇಟ್ಕೊಂಡು ಅವ್ರ ಏನ ಜಾರಿಗೆ ತಂದಲ್ಲ, ಆ ನಿಯಮಾನುಸಾರವಾಗಿ ಇವರು ಪರಿಸರ ಸ್ನೇಹಿ ಗಣಪತಿಯನ್ನೇ ಅವರು ಹಲವಾರು ವರ್ಷಗಳಿಂದ ನಿರ್ಮಾಣ ಮಾಡುತ್ತಾ ಇದ್ದಾರೆ. ಇವರು ವಿತರಿಸಿದಂತ ಹಲವಾರು ಪ್ರಮುಖ ಬಡಾವಣೆಗಳಂತ ಜೋಡಿಗೇರಿಗಲ್ಲಿಯ ರುಕ್ಮಾಂಗದ ಗಜಾನನ ಮಂಡಳಿ ಹಾಗೂ ಓಂ ಶ್ರೀ ಜಯ ಗಣೇಶ ತರುಣ ಮಂಡಳಿ, ಜಯಂ ರೋಡ್ ಹಾಗೂ ಸುಕುನ್ ಲೇಔಟ್ನ ಗಜಾನನ ಮಂಡಳಿಯವರು ಇವ್ರ ಹತ್ರನೇ ಮುಂಚಿತವಾಗಿ 2 ತಿಂಗಳು ಮುಂಚಿತವಾಗಿನೇ ತಮ್ಮ ಗಜಾನನ ಮೂರ್ತಿ ಯಾವ ತರ ಬೇಕು ಅನ್ನೋ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಆ ಪ್ಯಾಟರ್ನ್ ಅನುಸಾರವಾಗಿ ಅವರು ಮನೆಯಲ್ಲಿ ಕೈಯಿಂದಲೇ ಮಾಡಿ ಅವರು ಆ ಮೂರ್ತಿಯನ್ನ ಗಣೇಶ ಮೂರ್ತಿಯನ್ನ ಅವರಿಗೆ ತಲುಪಿಸ್ತಾರೆ. ಈ ಕಾಯಕವನ್ನ ಹಲವಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ. ಅವರು ಓಂ ಶ್ರೀ ಜಯ ಗಣೇಶ ತರುಣ ಮಂಡಳಿಯವರಿಗೆ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನ ವಿತರಿಸಿದ್ರು. ಅವರ ಆ ಪರಿಸರ ಸ್ನೇಹಿ ಗಣಪತಿಯನ್ನೇ ಪ್ರಥಮ ಗಣಪತಿ ಮೂರ್ತಿಗಳನ್ನ ಅವರು ತಯಾರಿಸ್ತಾ ಇದ್ದಾರೆ. ಹಾಗೂ ಅವರ ಪ್ರತಿಷ್ಠಿತವಾಗಿ ಇದನ್ನ ಕಾಯಕವಾಗಿ ಮಾಡ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷನೂ ಕೂಡ ಈ ಕಾಯಕವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ವಿಜಯಪುರ ನಗರದ ಅಷ್ಟೇ ಅಲ್ಲ, ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಪರಿಸರ ಸ್ನೇಹಿ ಗಣಪತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ಮನೆಯಲ್ಲೇ ಆಗಲಿ, ಮಂಡಳಿಗಳಾಗಲಿ, ಎಲ್ಲರೂ ಈ ಪರಿಸರ ಸ್ನೇಹಿ ಗಣಪತಿಯನ್ನೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ನಮಸ್ಕಾರ.